ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಅಡ್ವಾನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ 2024 ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ನಂಬರ್ 7 ಒಂದು ಕ್ವಶನ್ ಬುಕ್ ವ್ಯಾಲ್ಯೂ ಮತ್ತೆ ಮಾರ್ಕೆಟ್ ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಷನ್ ಮಾಡೋತಾರೆ. ಅಂದ್ರೆ ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಒಂದು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ಬನ್ನಿ ಈ ಒಂದು ಕ್ವಶನ್ಸ್ಗೆ ಹೇಗೆ ಆನ್ಸರ್ಸ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂತ ಹೇಳಿದ್ರೆ, Naren company decided to raise finance by issuing of equity shares, preference shares and debenture. ಅಂದ್ರೆ ನರೇಶ್ ಕಂಪನಿ ಡಿಸೈಡ್ ಮಾಡಿದೆ ಫಿನಾನ್ಸ್ ಅನ್ನ ರೈಸ್ ಮಾಡಬೇಕು ಬೈ ದಿ ವೇ ಆಫ್ ಇಶ್ಯೂಂಗ್ ಆಫ್ ಈಕ್ವಿಟಿನ ಇಶ್ಯೂ ಮಾಡಿ, ಪ್ರಿಫರೆನ್ಸ್ ನ ಇಶ್ಯೂ ಮಾಡಿ, ಡಿಬೆಂಚರ್ ನ ಇಶ್ಯೂ ಮಾಡಿ ಅಂತ ಹೇಳಿದ್ದಾರೆ. ದಿ ಫಾಲೋಯಿಂಗ್ ಡೀಟೇಲ್ಸ್ ಆರ್ ಮೇಡ್ ಅವೈಲಬಲ್. ಏನೇನು ಇನ್ಫಾರ್ಮೇಶನ್ ಅವೈಲಬಲ್ ಇದೆ ಅಂತ ಹೇಳಿದರೆ, ಒಂದು ಸೋರ್ಸಸ್ ಆಫ್ ಫಂಡ್ ಕೊಟ್ಟಿದ್ದಾರೆ. ದಟ್ ಈಸ್ ವಾಟ್ ಎಲ್ಲಿಂದ ತಗೊಂಬರೋಣ ಅಂತ ಸೋರ್ಸಸ್ ಅದು ಪ್ರಿಫರೆನ್ಸ್ ಶೇರ್ಸ್, ಈಕ್ವಿಟಿ, ಡಿಬೆಂಚರ್ಸ್ ಮೂರು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಒನ್ ಬಂದು ಬುಕ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂಡ್ ಮಾರ್ಕೆಟ್ ವ್ಯಾಲ್ಯೂ ಅನ್ನ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಬುಕ್ ವ್ಯಾಲ್ಯೂ ಇಸ್ ಆಲ್ಸೋ ಗಿವನ್ ಅಂಡ್ ಮಾರ್ಕೆಟ್ ವ್ಯಾಲ್ಯೂ ಆಲ್ಸೋ ಗಿವನ್. ಸೊ ಈಕ್ವಿಟಿ ಶೇರ್ಸ್ ಬುಕ್ ವ್ಯಾಲ್ಯೂ 6 lakh ಇದೆ, ಮಾರ್ಕೆಟ್ ವ್ಯಾಲ್ಯೂ 7 lakh ಇದೆ, ಪ್ರಿಫರೆನ್ಸ್ 4 lakh ಇದೆ, ಇಲ್ಲೂ ಕೂಡ 4 lakh ಇದೆ. ಡಿಬೆಂಚರ್ಸ್ 5 lakh, ಬೋತ್ ಸೈಡ್ ಬುಕ್ ವ್ಯಾಲ್ಯೂ ಮತ್ತೆ ಮಾರ್ಕೆಟ್ ವ್ಯಾಲ್ಯೂ 5 lakh ಇದೆ. ಟೋಟಲ್ ಅವ್ರಿಗೆ ಎಷ್ಟಿದೆಯಪ್ಪ ಅಂದ್ರೆ 15 lakh rupees ಕೊಟ್ಟಿದ್ದಾರೆ. ಟೋಟಲ್ ಸೋರ್ಸಸ್ ವ್ಯಾಲ್ಯೂ 16 lakh ಇದೆ. ಸೊ ಇಲ್ಲೇನಾಗಿದೆ ಅಂದ್ರೆ ಅಡಿಷನಲ್ ಇನ್ಫಾರ್ಮೇಶನ್ಸ್ ಅನ್ನ ಕ್ವಶನ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಅಡಿಷನಲ್ ಡೇಟಾ ಏನಪ್ಪಾ ಅಂದ್ರೆ, ಕರೆಂಟ್ ಸೆಲ್ಲಿಂಗ್ ಪ್ರೈಸ್ ಆಫ್ ಈಕ್ವಿಟಿ ಶೇರ್ ಇಸ್ 100. ನೋಡಿ, ಕರೆಂಟ್ ಸೆಲ್ಲಿಂಗ್ ಪ್ರೈಸ್ ಈಗ ಎಷ್ಟಕ್ಕೆ ಸೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕರೆಂಟ್ ಸೆಲ್ಲಿಂಗ್ ಪ್ರೈಸ್ ಬಂದ್ರೆ ಅಂದ್ರೆ ನೆಟ್ ಸೆಲ್ಲಿಂಗ್ ಪ್ರೈಸ್ ಅಂತ, ಕರೆಂಟ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆಯಪ್ಪ ಅಂದ್ರೆ 100 rupees ಇದೆ ಅಂತ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಪ್ರೈಸ್ ಈಕ್ವಿಟಿಗೆ ಸಂಬಂಧಪಟ್ಟಂತ ಸೆಲ್ಲಿಂಗ್ ಪ್ರೈಸ್ ಅದು ಇದು ಗೊತ್ತಿರಬೇಕು. ಈಕ್ವಿಟಿ ಶೇರ್ಸ್ ನ ಸೆಲ್ಲಿಂಗ್ ಪ್ರೈಸ್. ಕಂಪನಿ ಪೇ ಡಿವಿಡೆಂಟ್ ಆಫ್ ₹5 ಪರ್ ಶೇರ್. ನೋಡಿ, ಡಿವಿಡೆಂಟ್ ಅನ್ನ ಕೊಡ್ತಾ ಇದೆ. ಸೊ ಯಾವ್ದ್ರ ಮೇಲೆ ಅಂತ ಹೇಳಿದ್ರೆ, ಈಕ್ವಿಟಿ ಮೇಲೆ ಡಿವಿಡೆಂಟ್ ಅನ್ನ ಕೊಡ್ತಾ ಇದೆ. ಡಿವಿಡೆಂಟ್ ಪರ್ ಶೇರ್ ₹5 ಡಿವಿಡೆಂಟ್ ಅನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅಂಡ್ ಕಾಸ್ಟ್ ಇನ್ಕರ್ಡ್ ಫಾರ್ ರೈಸಿಂಗ್ ಆಫ್ ಶೇರ್ಸ್. ನೋಡಿ, ಆ ಒಂದು ಈಕ್ವಿಟಿ ಶೇರ್ಸ್ ನ ರೈಸ್ ಮಾಡ್ಲಿಕ್ಕೆ ಎಷ್ಟು ಕಾಸ್ಟ್ ಇನ್ಕರ್ಡ್ ಆಗ್ತಾ ಇದೆ ಅಂತ ಹೇಳಿದರೆ, ₹6 ಪರ್ ಶೇರ್ ಏನು ಕಾಸ್ಟ್ ಇನ್ಕರ್ಡ್ ಆಗ್ತಾ ಇದೆ ಅಂತ ಕ್ವಶನ್ ಅಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ₹100 ಸೆಲ್ಲಿಂಗ್ ಪ್ರೈಸ್ ಇದೆ, ₹5 ಡಿವಿಡೆಂಡ್ ಕೊಡ್ತಾ ಇದ್ದಾರೆ. ಮತ್ತೆ ಆ ಒಂದು ಏನು ಈಕ್ವಿಟಿ ಶೇರ್ಸ್ ನ ರೈಸ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಕಾಸ್ಟ್ ಇನ್ಕರ್ಡ್ ಆಗುತ್ತೆ ₹6 ಅಂತ ಹೇಳಿದ್ದಾರೆ. ಸೊ ಎ ಮತ್ತೆ ಬಿ ಪಾಯಿಂಟ್ ಏನಿದೆ ಅದೆರಡು ಕೂಡ ಈಕ್ವಿಟಿಗೆ ಸಂಬಂಧಪಟ್ಟ ಡೀಟೇಲ್ಸ್ ಅದು. ಸೊ ಮೂರನೇ ಪಾಯಿಂಟ್ ಏನ್ ಹೇಳ್ತಾ ಅಂದ್ರೆ, 10% ಪ್ರಿಫರೆನ್ಸ್ ಶೇರ್ಸ್. ದಿಸ್ ಇಸ್ ಬಿಲಾಂಗ್ಸ್ ಟು ಪ್ರಿಫರೆನ್ಸ್ ಶೇರ್ಸ್ಗೆ ಇರ್ತಕ್ಕಂಥದ್ದು. 10% ಪ್ರಿಫರೆನ್ಸ್ ಶೇರ್ಸ್ ವಿತ್ ಫೇಸ್ ವ್ಯಾಲ್ಯೂ ₹100 ಆರ್ ಇಶ್ಯೂಡ್ ಅಟ್ ₹140 ಪರ್ ಶೇರ್. ಅಂಡರ್ ರೈಟಿಂಗ್ ಕಮಿಷನ್ ₹7 ಪರ್ ಶೇರ್. ನೋಡಿ, ಪ್ರಿಫರೆನ್ಸ್ ಶೇರ್ಸ್ ₹100 ವ್ಯಾಲ್ಯೂ ಇರ್ತಕ್ಕಂಥ ಪ್ರಿಫರೆನ್ಸ್ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಎಷ್ಟಕ್ಕೆ ಅಂದ್ರೆ ₹140ಗೆ ಇಶ್ಯೂ ಮಾಡ್ತಾ ಇದ್ದಾರೆ. ಬಟ್ ಅದರ ವ್ಯಾಲ್ಯೂ ಇರ್ತಕ್ಕಂಥದ್ದು ₹100 ವ್ಯಾಲ್ಯೂ ಇರ್ತಕ್ಕಂಥ ಪ್ರಿಫರೆನ್ಸ್ ಶೇರ್ಸ್ ಅನ್ನ 140ಗೆ ಇಶ್ಯೂ ಮಾಡ್ತಾ ಇದ್ದಾರೆ. ಪರ್ ಶೇರ್ 140 ಇಶ್ಯೂ ಮಾಡ್ತಾ ಇದ್ದಾರಂತೆ. ಸೊ ಆ ಇಶ್ಯೂ ಮಾಡಬೇಕಾದ್ರೆ ಅವರಿಗೆ ಅಂಡರ್ ರೈಟಿಂಗ್ ಕಮಿಷನ್ ₹7 ಇನ್ಕರ್ಡ್ ಆಗ್ತಾ ಇದೆ. ಅಂದ್ರೆ ಕಮಿಷನ್, ಅಂಡರ್ ರೈಟಿಂಗ್ ಕಮಿಷನ್ಸ್ ಏನಿದೆ ಅದು ನಾವು ಇಶ್ಯೂ ಮಾಡ್ತಾ ಇದೀವಿ ಅಂದ್ರೆ ನಮಗೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಅದು ₹7 ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. 10% ಡಿಬೆಂಚರ್ಸ್ ವಿತ್ ಅ ಫೇಸ್ ವ್ಯಾಲ್ಯೂ ಆಫ್ ₹100. ಅಗೈನ್ ನೋಡಿ, ಇಲ್ಲಿ ಮೂರನೇ ಪಾಯಿಂಟ್, ಡಿಬೆಂಚರ್ ನ ಇಶ್ಯೂ ಮಾಡ್ತಾ ಇದ್ದಾರೆ. 10% ಇರೋದು, ಫೇಸ್ ವ್ಯಾಲ್ಯೂ ₹100 ಇದೆ. ರಿಡೀಮಬಲ್ ಆಫ್ಟರ್ 10 years. ನೋಡಿ, ಇಲ್ಲಿ ರಿಡೀಮಬಲ್ ಕೊಟ್ಟಿದ್ದಾರೆ. ಅಂದ್ರೆ ಎಂತ ಡಿಬೆಂಚರ್ ಅಪ್ಪ ಅಂದ್ರೆ ಇದು ರಿಡೀಮಬಲ್ ಡಿಬೆಂಚರ್ ಅನ್ನ ಕೊಟ್ಟಿದ್ದಾರೆ. ಆಫ್ಟರ್ 10 years ಆದ್ಮೇಲೆ ರಿಡೀಮ್ ಮಾಡ್ಬೇಕಂತೆ. ಸೊ ಎ 3% ಅಂಡರ್ ರೈಟಿಂಗ್ ಫೀ ಈಸ್ ಇನ್ಕೋರ್ಡ್ ಆನ್ ದಿ ಇಶ್ಯೂ ಆಫ್ ಡಿಬೆಂಚರ್. ಅಂದ್ರೆ ಡಿಬೆಂಚರ್ ನ ಏನ್ ಇಶ್ಯೂ ಮಾಡ್ತಾರೆ ಅದಕ್ಕೆ ಅಂಡರ್ ರೈಟಿಂಗ್ ಫೀಸ್, ಅಂದ್ರೆ ಅಂಡರ್ ರೈಟಿಂಗ್ ಫೀಸ್ ಚಾರ್ಜಸ್ ಆಗ್ತಾ ಇದೆ ಅಂತ. ಎಷ್ಟು ಪರ್ಸೆಂಟ್ ಅಪ್ಪ ಅಂದ್ರೆ 3% ಅಂಡರ್ ರೈಟಿಂಗ್ ಚಾರ್ಜಸ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ನಾವು ನೆಕ್ಸ್ಟ್ ಪಾಯಿಂಟ್, ಟ್ಯಾಕ್ಸ್ ರೇಟ್ ಕೊಟ್ಟಿದ್ದಾರೆ. 40% ಟ್ಯಾಕ್ಸ್ ರೇಟ್ ಇದೆ. ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ದ ವೈಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಬೈ ಯೂಸಿಂಗ್ ಬುಕ್ ವ್ಯಾಲ್ಯೂ ಆಸ್ ವೆಲ್ ಆಸ್ ಮಾರ್ಕೆಟ್ ವ್ಯಾಲ್ಯೂನ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಸೊ ಈ ತರ ಕ್ವಶನ್ಸ್ ಅನ್ನ ಕೊಟ್ಟಾಗ ನೀವು ಹೇಗೆ ಆನ್ಸರ್ಸ್ ಅನ್ನ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋಣ. ಸೊ ಈ ತರ ನೀವು ಕಾಲಮ್ ಹಾಕೊಳ್ಳಿ. ಕ್ಯಾಲ್ಕುಲೇಷನ್ ಆಫ್ ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್, ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ನ ಮಾಡ್ತಾ ಇದ್ದೀವಿ. ಫಸ್ಟ್ ಬುಕ್ ವ್ಯಾಲ್ಯೂಗೆ ಮಾಡೋಣ. ಸೊ ನೋಡಿ, ಬುಕ್ ವ್ಯಾಲ್ಯೂಗೆ ಮಾಡ್ತೀರಾ ಅಂತ ಹೇಳಿದ್ರೆ ಫಸ್ಟ್ ನೀವೇನ್ ತಗೋಬೇಕಪ್ಪ ಅಂದ್ರೆ ಸೋರ್ಸಸ್ ಆಫ್ ಫಂಡ್ ತಗೋಬೇಕು. ಕ್ವಶನ್ ಅಲ್ಲಿ ಸೋರ್ಸಸ್ ಆಫ್ ಫಂಡ್ ಅವರೇ ಕೊಟ್ಟಿದ್ದಾರೆ. ನೋಡಿ, ಎಲ್ಲಿಂದ ಬರ್ತಾ ಇದೆ ಸೋರ್ಸಸ್ ಅಂದ್ರೆ, ಒಂದು ಈಕ್ವಿಟಿ ಇದೆ, ಪ್ರಿಫರೆನ್ಸ್ ಇದೆ, ಡಿಬೆಂಚರ್ ಇದೆ. ಸೊ 3 ಸೋರ್ಸಸ್ ಇದೆ. ಫಸ್ಟ್ ನಾನು 3 ಸೋರ್ಸಸ್ ಅನ್ನ ತಗೊಳ್ತೀನಿ. ಸೊ ಈಕ್ವಿಟಿ, ಪ್ರಿಫರೆನ್ಸ್, ಡಿವಿಡೆಂಡ್ 3 ಸೋರ್ಸಸ್ ಇದೆ.
ನೆಕ್ಸ್ಟ್ ನೀವು ಬುಕ್ ವ್ಯಾಲ್ಯೂ ತಗೋಬೇಕು. ಆ ಬುಕ್ ವ್ಯಾಲ್ಯೂನ ಕ್ವಶನ್ಸ್ ಅಲ್ಲಿ ಅವರೇ ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ, ಬುಕ್ ವ್ಯಾಲ್ಯೂ ಎಷ್ಟು ಅಂತ ಹೇಳ್ಬಿಟ್ಟು ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಬುಕ್ ವ್ಯಾಲ್ಯೂ ಈಕ್ವಿಟಿ ಶೇರ್ಸ್ ಎಷ್ಟಿದೆಯಪ್ಪ, 6 lakh, ಪ್ರಿಫರೆನ್ಸ್ 4 lakh ಇದೆ, ಡಿಬೆಂಚರ್ 5 lakh rupees ಇದೆ. ಸೊ ಹಾಗಾಗಿ ಆ ಬುಕ್ ವ್ಯಾಲ್ಯೂನ ನಾನು ಹಾಗೆ ತಗೊಳ್ತೀನಿ. ಸೊ ಮೂರುದು ಕೂಡ ಬುಕ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಸೊ ಹಾಗೆ ತಗೊಳ್ತೀನಿ. ಸೊ ಈ ಬುಕ್ ವ್ಯಾಲ್ಯೂನ ನೀವೇನ್ ಮಾಡಿ ಅಂದ್ರೆ ಫಸ್ಟ್ ಟೋಟಲ್ ಮಾಡ್ಕೊಳ್ಳಿ. ಸೊ 6 + 4 10, 10 + 5 15, ಬಟ್ ಅವರೇ ಟೋಟಲ್ ಮಾಡಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಟೋಟಲ್ ಮಾಡ್ಕೊಂಡ್ರೆ ನಿಮಗೆ ಟೋಟಲ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 15 lakh rupees ಸಿಗುತ್ತೆ. ಟೋಟಲ್ ಸಿಗುತ್ತೆ 15 lakh rupees ಸಿಗುತ್ತೆ. ಈಗ ನೀವು ಪ್ರಪೋರ್ಷನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಪ್ರಪೋರ್ಷನ್ಸ್ ಅಂತ ಹೇಳಿದ್ರೆ ಜಸ್ಟ್ ದಟ್ ಈಸ್ ಡಬ್ಲ್ಯೂ ಅಂತ ಏನ್ ಟ್ರೀಟ್ ಮಾಡ್ತೀರಾ, ಸೊ ಪ್ರಪೋರ್ಷನ್ಸ್ ನಾವು ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡ್ತೀರಪ್ಪ ಅಂದ್ರೆ ನೋಡಿ, ಇಂಡಿವಿಜುವಲ್ ವ್ಯಾಲ್ಯೂ 6 lakh ಡಿವೈಡೆಡ್ ಬೈ ಟೋಟಲ್ ಬುಕ್ ವ್ಯಾಲ್ಯೂ ಇರೋದು 15 lakh ಇದೆ. ಸೊ ನೀವು ಆ ಈಕ್ವಿಟಿ ಶೇರ್ಸ್ ನ ಬುಕ್ ವ್ಯಾಲ್ಯೂ ಎಷ್ಟಿದೆ ಡಿವೈಡೆಡ್ ಬೈ ಟೋಟಲ್ ವ್ಯಾಲ್ಯೂ ಇರೋದು 6 lakh ಡಿವೈಡೆಡ್ ಬೈ ಟೋಟಲ್ ಬುಕ್ ವ್ಯಾಲ್ಯೂ 15 lakh ಇಂಟು 100 ಮಾಡ್ಕೊಳ್ಳಿ. ಸೊ ನಿಮಗೆ ಎಷ್ಟು ಬರುತ್ತೆ ಅಂದರೆ 6 lakh ಡಿವೈಡೆಡ್ ಬೈ 15 lakh ಇಂಟು 100 ಮಾಡ್ಕೊಳ್ಳಿ, ನಿಮಗೆ 40 ಬರುತ್ತೆ. ಜಸ್ಟ್ 40% ಏನಿರುತ್ತೆ ಜಸ್ಟ್ 40 ಅಂತ ತಗೊಳ್ಳಿ ಅಷ್ಟೇ. ದಟ್ ಈಸ್ 40 ಅಂತ ಕರಿತೀವಿ. ಓಕೆ, 40 ಅಂದರೆ 40% ಇದೆ ಅಂತ ಅರ್ಥ, ಪ್ರಪೋರ್ಷನ್ ಅಥವಾ ಡಬ್ಲ್ಯೂ ಅಂತ ಕರಿತೀವಿ. ನೆಕ್ಸ್ಟ್ ಅದೇ ತರ ನೀವು ಪ್ರಿಫರೆನ್ಸ್ ಶೇರ್ಸ್ಗೆ ಎಷ್ಟು ಪ್ರಪೋರ್ಷನ್ ಇದೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನೋಡಿ, ಪ್ರಿಫರೆನ್ಸ್ ಶೇರ್ಸ್ ನ ವ್ಯಾಲ್ಯೂ ಇರೋದು 4 lakh ಡಿವೈಡೆಡ್ ಬೈ ಟೋಟಲ್ ವ್ಯಾಲ್ಯೂ ಇರ್ತಕ್ಕಂಥದ್ದು ಬುಕ್ ವ್ಯಾಲ್ಯೂ 15 lakh ಇಂಟು 100 ಮಾಡಿದ್ರೆ, ಸೊ ನಿಮಗೆ 4 lakh ಡಿವೈಡೆಡ್ ಬೈ 15 lakh ಇಂಟು 100 ಮಾಡಿದ್ರೆ ನಿಮಗೆ 26.666 ಬರುತ್ತೆ. ನಾನು ಅದನ್ನ ರೌಂಡ್ ಅಪ್ ಮಾಡ್ಕೊಳ್ತೀನಿ, 26.67 ಮಾಡ್ಕೋಬೇಕಾಗತ್ತೆ. ಸೊ 4 lakh ಡಿವೈಡೆಡ್ ಬೈ 15 lakh ಇಂಟು 100 ಮಾಡ್ಕೊಳ್ಳಿ, ನಿಮಗೆ 26.666% ಬರುತ್ತೆ. ಮೇಕ್ ಇಟ್ ರೌಂಡ್ ಅಪ್ 26.67. ನೆಕ್ಸ್ಟ್ ಅದೇ ಥರ ನೀವು ಡಿಬೆಂಚರಿಗೆ ಬಂದರೆ ನೋಡಿ, ಡಿಬೆಂಚರ್ನ ವ್ಯಾಲ್ಯೂ ಇರೋದು 5 lakh ಇದೆ, ಡಿವೈಡೆಡ್ ಬೈ 15 lakh ಇಂಟು 100 ಮಾಡಿದ್ರೆ ಸೊ ನಮಗೆ 33.33 ಬರುತ್ತೆ. ಸೊ 33.33% ಅಂತ ಟ್ರೀಟ್ ಮಾಡ್ತೀವಿ. ಸೊ ಈಗ ನೀವು ಈ ಪ್ರಪೋರ್ಷನ್ ಇಷ್ಟು ಟೋಟಲ್ ಮಾಡ್ಕೊಳ್ಳಿ, ಇಷ್ಟು ಟೋಟಲ್ ಮಾಡ್ಕೊಂಡ್ರೆ ನಿಮಗೆ 100 ಬರಬೇಕು. ಸೊ 100 ಬರಬೇಕಾಗತ್ತೆ. ಸೊ ಕೆಲವರು ಇದನ್ನ ನಿಮಗೆ 1 ಬರೋ ತರ ಟ್ರೀಟ್ ಮಾಡಿರ್ತಾರೆ, ಅದು ಕೂಡ ಕರೆಕ್ಟೇ. ಸೊ ಪ್ರಪೋರ್ಷನ್ ಏನ್ ಕರಿತೀವಿ ನಾವು, ಡಬ್ಲ್ಯೂ ಅಂತ ಏನ್ ಕರಿತಾ ಹೋಗ್ತೀವಿ, ಸೊ ಡಬ್ಲ್ಯೂ ಈಕ್ವಲ್ಸ್ 100 ಆಗಿ ಇರುತ್ತೆ, ಸರಿನಾ? ಸೊ ಇದು ಒಂದು ಪ್ರಪೋರ್ಷನ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಥವಾ ಇದನ್ನ ಟ್ಯಾಕ್ಸ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕ್ವಶನ್ ಅಲ್ಲಿ ಎಲ್ಲೂ ಕೊಟ್ಟಿಲ್ಲ. ಈಗ ನೀವು 2025 ಪೇಪರ್ ಅನ್ನ ನೋಡಿದ್ರೆ ಸ್ಪೆಸಿಫಿಕ್ ಕಾಸ್ಟ್ ಅಂತ ಕೊಟ್ಟಿದ್ರೆ ನೀವು ಡೈರೆಕ್ಟ್ ಆಗಿ ಮಾಡಿದ್ದೀರಾ, ಬಟ್ ಇಲ್ಲಿ ಸ್ಪೆಸಿಫಿಕ್ ಕಾಸ್ಟ್ ಕೊಟ್ಟಿಲ್ಲ. ಹಾಗಾಗಿ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಆಫ್ ಕ್ಯಾಪಿಟಲ್ ನ ಸೊ ಈ ಒಂದು ಕ್ವಶನ್ಸ್ಗೆ ಸಂಬಂಧಪಟ್ಟಂತೆ ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ ಮೂರಕ್ಕೂ ಕೂಡ. ಸೊ ಒಂದು ಈಕ್ವಿಟಿ ಶೇರ್ಸ್ಗೂ ಮಾಡ್ಕೋಬೇಕು, ಪ್ರಿಫರೆನ್ಸ್ ಶೇರ್ಸ್ಗೂ ಮಾಡ್ಕೋಬೇಕು, ಡಿಬೆಂಚರ್ಸ್ಗೂ ಮಾಡ್ಕೋಬೇಕು, ಯಾಕಂದ್ರೆ ಯಾವುದಕ್ಕೂ ಕೂಡ ನಮಗೆ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ. ಸೊ ಹಾಗಾಗಿ ವರ್ಕಿಂಗ್ ನೋಟ್ಸ್ ಅಲ್ಲಿ ತೋರಿಸ್ತೀನಿ. ವರ್ಕಿಂಗ್ ನೋಟ್ಸ್ ಅಲ್ಲಿ ಫಸ್ಟ್ ಒನ್ ಬಂದು ಈಕ್ವಿಟಿ ಶೇರ್ಸ್ಗೆ ಮಾಡೋಣ. ಸೊ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಈಕ್ವಿಟಿ ಶೇರ್ಸ್. ನೋಡಿ, ಕಾಸ್ಟ್ ಆಫ್ ಈಕ್ವಿಟಿ ಶೇರ್ಸ್ ಅನ್ನು ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ ನಿಮಗೆ ಗೊತ್ತಿರಬೇಕು. ಸೊ ಕ್ವಶನ್ ಅಲ್ಲಿ ಎಲ್ಲೂ ಕೂಡ ಗ್ರೋತ್ ಬಗ್ಗೆ ಕೊಟ್ಟಿಲ್ಲ. ಸೊ ಹಾಗಾಗಿ ಸೊ ನೀವು ಯಾವ ತರ ಫಾರ್ಮುಲಾ ಹಾಕೋಬೇಕಪ್ಪ ಅಂತ ಹೇಳಿದ್ರೆ, ಕಾಸ್ಟ್ ಆಫ್ ಈಕ್ವಿಟಿನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂದ್ರೆ ಕಾಸ್ಟ್ ಆಫ್ ಈಕ್ವಿಟಿ ಈಕ್ವಲ್ಸ್ ಡಿ ಡಿವೈಡೆಡ್ ಬೈ ಎನ್ ಪಿ ಇಂಟು 100. ಸೊ ನೋಡಿ, ಈ ಫಾರ್ಮುಲಾ ಗೊತ್ತಿರಬೇಕು. ಕಾಸ್ಟ್ ಆಫ್ ಈಕ್ವಿಟಿ ಈಕ್ವಲ್ಸ್ ಡಿ ಡಿವೈಡೆಡ್ ಬೈ ಎನ್ ಪಿ ಇಂಟು 100. ಸೊ ನೋಡಿ, ಇಲ್ಲಿ ಡಿ ಅಂದ್ರೆ ಗೊತ್ತಿರಬೇಕು, ಇಲ್ಲಿ ತೋರಿಸಿರ್ತೀನಿ ನಿಮಗೆ. ಸೊ ಡಿ ಅಂದ್ರೆ ಡಿವಿಡೆಂಟ್ ಅಂತ ಅರ್ಥ. ಸೊ ಡಿ ಅಂತ ಬಂದಾಗ ಡಿವಿಡೆಂಟ್ ಎಷ್ಟು ಕೊಡ್ತಾ ಇದಾರಪ್ಪ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ಅವರೇ ಹೇಳಿದ್ದಾರೆ. ಡಿವಿಡೆಂಟ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ಡಿವಿಡೆಂಟ್ ಆಫ್ ₹5 ಡಿವಿಡೆಂಟ್ ಅನ್ನ ಕೊಡ್ತಾ ಇದ್ದೀನಿ ಅಂತ ಕ್ವಶನ್ ಅಲ್ಲಿ ಅವರೇ ಹೇಳಿದ್ದಾರೆ. ಡಿ ಕ್ವಶನ್ ಅಲ್ಲಿ ಅವರೇ ಕೊಟ್ಟಿದ್ದಾರೆ. ಡಿ ಅಂದ್ರೆ ಡಿವಿಡೆಂಟ್ ಆಫ್ ₹5 ಅವರೇ ಕ್ವಶನ್ ಅಲ್ಲಿ ಕೊಟ್ಟಿರೋದ್ರಿಂದ ಸೊ ನಾವು ₹5 ತಗೊಳ್ತೀವಿ. ಸೊ KE ಕಾಸ್ಟ್ ಆಫ್ ಈಕ್ವಿಟಿನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ಅಂದ್ರೆ ಜಸ್ಟ್ ಈ ಫಾರ್ಮುಲಾ ನೀವು ಅಪ್ಲೈ ಮಾಡಿ. ಡಿ ಅಂದ್ರೆ ₹5 ಅವರೇ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ ಅಂತ ಹೇಳಿದ್ರೆ ನೋಡಿ, ನೆಟ್ ಪ್ರೊಸೀಡ್ಸ್ ಅಂದ್ರೆ ನಿಮಗೆ ಗೊತ್ತಿರಬೇಕು.
ಸೊ ನೆಟ್ ಪ್ರೊಸೀಡ್ಸ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಬೇಕು, ಸೆಲ್ಲಿಂಗ್ ಪ್ರೈಸ್ ಮೈನಸ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಆಫ್ ಇಶ್ಯೂ. ಓಕೆ, ಕಾಸ್ಟ್ ಆಫ್ ಇಶ್ಯೂ. ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಆಫ್ ಇಶ್ಯೂ ಮಾಡಿದ್ರೆ ನಿಮಗೆ ನೆಟ್ ಪ್ರೊಸೀಡ್ ಸಿಗುತ್ತೆ. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಎಷ್ಟಕ್ಕೆ ಇಶ್ಯೂ ಮಾಡ್ತಾ ಇದ್ದಾರೆ ಅಂದ್ರೆ ಕ್ವಶನ್ ಅಲ್ಲಿ 100 ರುಪೀಸ್ಗೆ ಇಶ್ಯೂ ಮಾಡ್ತಾ ಇರೋದು. ಅಲ್ಲಿ ಕಾಸ್ಟ್ ಎಷ್ಟು ಬರುತ್ತೆ ಅಂದ್ರೆ 6 ರುಪೀಸ್ ಕಾಸ್ಟ್ ಬರುತ್ತೆ ಅಂತ ಕ್ವಶನ್ ಅಲ್ಲಿ ಹೇಳಿದ್ದಾರೆ. ಅಡ್ಜಸ್ಟ್ಮೆಂಟ್ ಅನ್ನ ಕರೆಕ್ಟ್ ಆಗಿ ಓದ್ಕೋಬೇಕು. ಸೆಲ್ಲಿಂಗ್ ಪ್ರೈಸ್ 100 ರೂಪಾಯಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಕಾಸ್ಟ್ ಎಷ್ಟು ಇನ್ಕರ್ಡ್ ಆಗ್ತಾ ಇದೆ ಅಂತ ಈಕ್ವಿಟಿಗೆ ಫಾರ್ ರೈಸಿಂಗ್ 6 ರುಪೀಸ್ ಇನ್ಕರ್ಡ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಸೆಲ್ಲಿಂಗ್ ಪ್ರೈಸ್ 100 ರುಪೀಸ್ ಅಲ್ಲಿ -6 ರುಪೀಸ್ ಅನ್ನ ಲೆಸ್ ಮಾಡಿದ್ರೆ ನೆಟ್ ಪ್ರೊಸೀಡ್ಸ್ ಬಂದು 94 ರುಪೀಸ್ ಬರುತ್ತೆ. ಸೊ ಇದು ಕ್ವಶನ್ ಅಲ್ಲಿ ಎಲ್ಲೂ ಕೊಟ್ಟಿಲ್ಲ, ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಸೊ ನೆಟ್ ಪ್ರೊಸೀಡ್ಸ್ ಇರೋದು 94 ರುಪೀಸ್. ಸೊ ಡಿವಿಡೆಂಡ್ 5 ರುಪೀಸ್. ಸೊ ಡಿವಿಡೆಂಡ್ 5 ರುಪೀಸ್ ಡಿವೈಡೆಡ್ ಬೈ ನೆಟ್ ಪ್ರೊಸೀಡ್ಸ್ 94 ರುಪೀಸ್ ಇಂಟು 100 ಮಾಡಿದ್ರೆ ನಿಮಗೆ ಕಾಸ್ಟ್ ಆಫ್ ಈಕ್ವಿಟಿ ಎಷ್ಟು ಅಂತ ಸಿಗುತ್ತೆ. ಸೊ ಸಿಂಪ್ಲಿಫೈ ಮಾಡಿ, ಕಾಸ್ಟ್ ಆಫ್ ಈಕ್ವಿಟಿ ಈಕ್ವಲ್ಸ್ 5 ಡಿವೈಡೆಡ್ ಬೈ 94 ಇಂಟು 100 ಮಾಡಿದ್ರೆ ನಿಮಗೆ ಕಾಸ್ಟ್ ಆಫ್ ಈಕ್ವಿಟಿ 5.319 ಸಿಗುತ್ತೆ. 5.319 ಇರುತ್ತೆ. ಸೊ ಅದನ್ನ ನಾವು 32% ಆಗಿ ಮಾಡ್ಕೋಬಹುದು. ದಿಸ್ ಇಸ್ ಕಾಸ್ಟ್ ಆಫ್ ಈಕ್ವಿಟಿ. 5.32 ಏನಿದೆ ಅದನ್ನ ನಾವು ಕಾಸ್ಟ್ ಆಫ್ ಈಕ್ವಿಟಿ ಅಂತ ಟ್ರೀಟ್ ಮಾಡ್ತೀವಿ. ಸೊ ಈಗ ನೀವೇನ್ ಮಾಡ್ಬೋದು, ಈ ಕಾಸ್ಟ್ ಆಫ್ ಈಕ್ವಿಟಿನ ಸೀದಾ ನೀವು ಕಾಸ್ಟ್ ಆಫ್ ಈಕ್ವಿಟಿನಲ್ಲಿ ತಗೊಳ್ಳಿ. ಈಕ್ವಿಟಿಗೆ 5.32 ಈಸ್ ಕಾಸ್ಟ್ ಆಫ್ ಈಕ್ವಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಅದೇ ತರ ನೀವು ಪ್ರಿಫರೆನ್ಸ್ಗೆ ಈಗ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ. ಸೊ ಎರಡನೇದು ಬಂದು ಕ್ಯಾಲ್ಕುಲೇಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೋಡಿ, ಇಲ್ಲಿ ನೀವು ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ KP ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಈಕ್ವಲ್ಸ್ D ಡಿವೈಡೆಡ್ ಬೈ NP. D ಡಿವೈಡೆಡ್ ಬೈ NP. NP ಅಂದ್ರೆ ನೆಟ್ ಪ್ರೊಸೀಡ್ಸ್ ಅಂತ. NP D ಡಿವೈಡೆಡ್ ಬೈ NP ಇಂಟು 100. ದಿಸ್ ಇಸ್ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ಗೆ ಇರ್ತಕ್ಕಂಥದ್ದು D ಡಿವೈಡೆಡ್ ಬೈ NP ಇಂಟು 100. ಸೊ ನೋಡಿ, ಇಲ್ಲಿ ಡಿ ಅಂದ್ರೆ ಡಿವಿಡೆಂಟ್ ಅಂತ ಅರ್ಥ. ಸೊ ಡಿ ನ ನಾವೇ ಕ್ಯಾಲ್ಕುಲೇಷನ್ ಮಾಡ್ಬೇಕು, ಎಷ್ಟು ಕೊಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಡಿ ನ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಳ್ತೀರಾ ಅಂದ್ರೆ ಕ್ವಶನ್ ಅಲ್ಲಿ ಎರಡನೇ ಪಾಯಿಂಟ್ ಅಲ್ಲಿ ಹೇಳಿದ ನೋಡಿ, ಡಿವಿಡೆಂಟ್ ಅಂದ್ರೆ ಎಷ್ಟು % ಅಪ್ಪ ಅಂದ್ರೆ ಎಷ್ಟು% ಪ್ರಿಫರೆನ್ಸ್ ಶೇರ್ಸ್ ನ ಇಶ್ಯೂ ಮಾಡ್ತಾ ಇರೋದು 10% ಇಶ್ಯೂ ಮಾಡ್ತಾ ಇದೀನಿ ಅಂದ್ರೆ 10% ನನಗೆ ಡಿವಿಡೆಂಟ್ ಬರಬೇಕು. ಯಾವುದ್ರ ಮೇಲೆ 10% ಅಪ್ಪ ಅಂತ ಹೇಳಿದ್ರೆ ಸೊ ಫೇಸ್ ವ್ಯಾಲ್ಯೂ ಮೇಲೆನೆ ಯಾವಾಗಲೂ ಕೊಡೋದು. ಫೇಸ್ ವ್ಯಾಲ್ಯೂ ಎಷ್ಟಿದೆ, 100 ರೂಪಾಯಿ ಫೇಸ್ ವ್ಯಾಲ್ಯೂ ಏನಿದೆ, ಈ 100 ರೂಪಾಯಿ ಮೇಲೆ ನಾನು 10% ಅನ್ನ ಮಾಡ್ಕೊಂಡ್ರೆ ನನಗೆ ಡಿ ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದ್ರೆ, ಸೊ ಡಿ ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅಂದ್ರೆ 100 ರುಪೀಸ್ ಫೇಸ್ ವ್ಯಾಲ್ಯೂ ಇದೆ, ಇದ್ರ ಮೇಲೆ ನೀವು 10% ಅನ್ನ ಮಾಡ್ಕೊಳ್ಳಿ. 10% ಅನ್ನ ಮಾಡ್ಕೊಂಡ್ರೆ ನಿಮ್ಗೆ ಡಿ ಎಷ್ಟು ಸಿಗುತ್ತಪ್ಪ ಅಂದ್ರೆ 10 ರುಪೀಸ್ ಡಿ ನಿಮ್ಗೆ ಸಿಗುತ್ತೆ. ಸೊ ಇದು ಮೊದಲನೇದು, ಸರಿನಾ? ಡಿ ಸಿಗುತ್ತೆ. ನೆಕ್ಸ್ಟ್ ನೆಟ್ ಪ್ರೊಸೀಡ್ಸ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಬೇಕು. ನೆಟ್ ಪ್ರೊಸೀಡ್ಸ್ ಅಂದ್ರೆ ಇಶ್ಯೂ ಪ್ರೈಸ್, ಎಷ್ಟು ಪ್ರೈಸ್ಗೆ ಇಶ್ಯೂ ಮಾಡ್ತಾ ಇದ್ದಾರೆ ಮೈನಸ್ ಈ ಇಶ್ಯೂ ಪ್ರೈಸ್ ಅಲ್ಲಿ ನೀವೇನ್ ಲೆಸ್ ಮಾಡಬೇಕು ಅಂದ್ರೆ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಅಂಡರ್ ರೈಟಿಂಗ್ ಕಮಿಷನ್. ಸೊ ಇಶ್ಯೂ ಪ್ರೈಸ್ ಅಲ್ಲಿ ಅಂಡರ್ ರೈಟಿಂಗ್ ಕಮಿಷನ್ಸ್ ಅನ್ನ ನೀವು ಲೆಸ್ ಮಾಡಬೇಕು. ನೋಡಿ, ಇಶ್ಯೂ ಪ್ರೈಸ್ ಕ್ವಶನ್ ಅಲ್ಲಿ ಎಷ್ಟಿದೆಯಪ್ಪ ಅಂದ್ರೆ 140 ಕೊಟ್ಟಿದ್ದಾರೆ. ಅಂಡರ್ ರೈಟಿಂಗ್ ಕಮಿಷನ್ ಬಂದು 7 ರುಪೀಸ್ ಕೊಟ್ಟಿದ್ದಾರೆ. ಲೆಸ್ ಮಾಡಿದ್ರೆ ನಿಮ್ಗೆ ನೆಟ್ ಪ್ರೊಸೀಡ್ಸ್ ಬಂದು 133 ರುಪೀಸ್ ಸಿಗುತ್ತೆ. ಸೊ ಇಲ್ಲಿ ಎರಡನೇ ಅಡ್ಜಸ್ಟ್ಮೆಂಟ್ ಅಲ್ಲೇ ಕ್ಲಿಯರ್ ಆಗಿ ಹೇಳಿದ್ದಾರೆ. 10% ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ 10% ಡಿವಿಡೆಂಡ್ ಕೊಡಬೇಕು. ಫೇಸ್ ವ್ಯಾಲ್ಯೂ ಮೇಲೆ 100 ರುಪೀಸ್ ಮೇಲೆ 10%. ಇಶ್ಯೂ ಪ್ರೈಸ್ ಇರೋದು 140, ಅಂಡರ್ ರೈಟಿಂಗ್ ಕಮಿಷನ್ಸ್ ಇರೋದು 7 ರುಪೀಸ್. 140 ನಲ್ಲಿ 7 ರುಪೀಸ್ ಅನ್ನ ಲೆಸ್ ಮಾಡಿದ್ರೆ ನನಗೆ ನೆಟ್ ಪ್ರೊಸೀಡ್ ಸಿಗುತ್ತೆ. ಈ 100 ರುಪೀಸ್ ಮೇಲೆ 10% ಮಾಡಿದ್ರೆ ಡಿ ಸಿಗುತ್ತೆ. ಸೊ ಈಗ ನೀವು ಫಾರ್ಮುಲಾಗೆ ಅಪ್ಲೈ ಮಾಡಿ. ಸೊ ಎರಡು ಇನ್ಫಾರ್ಮೇಶನ್ ಅಲ್ಲೇ ಸಿಕ್ಕಿರೋದ್ರಿಂದ ಜಸ್ಟ್ ನೀವು ಫಾರ್ಮುಲಾಗೆ ಅಪ್ಲೈ ಮಾಡಿದ್ರೆ ಸಾಕು. ಸೊ ಕಾಸ್ಟ್ ಆಫ್ ಡಿ ಅಂದ್ರೆ 10 ರುಪೀಸ್ ಇದೆ ಡಿವಿಡೆಂಡ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ನೆಟ್ ಪ್ರೊಸೀಡ್ಸ್ ಅಂತ ಬಂದಾಗ ಎಷ್ಟಿದೆಯಪ್ಪ ನೆಟ್ ಪ್ರೊಸೀಡ್ಸ್ ಅಂದ್ರೆ 133. ನೆಟ್ ಪ್ರೊಸೀಡ್ಸ್ ಅಂತ ಹೇಳಿದ್ರೆ 133 ಇದೆ ಇಂಟು 100 ಮಾಡಿದ್ರೆ
100 ಮಾಡಿದ್ರೆ 10 ಡಿವೈಡೆಡ್ ಬೈ 133 ಇಂಟು 100 ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂದ್ರೆ 7.518 ಬರುತ್ತೆ. ಸೊ ಹಾಗಾಗಿ ನಾನು ಅದನ್ನೇನು ಮಾಡ್ತೀನಿ, ಸೊ ಕಾಸ್ಟ್ ಆಫ್ 10.518 ಇರೋದನ್ನ ನಾನು 52% ಮಾಡ್ಕೊಳ್ತೀನಿ. 52. ಓಕೆ, ಸೊ ಇದು ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತಾ ಹೋಗ್ತೀವಿ. ಡಿ ಫೈಂಡ್ ಔಟ್ ಮಾಡ್ಕೊಳ್ಳಿ. ನೆಟ್ ಪ್ರೋಸೀಡ್ಸ್ ಇದೆ, ಅಪ್ಲೈ ಮಾಡಿ, ಸಿಂಪಲ್ ಆಗಿ ಡಿ ಸಿಗುತ್ತೆ. ಸೊ ಈಗ ನೀವೇನ್ ಮಾಡಿ ಅಂದ್ರೆ, ಸೊ ಈಗ ಪ್ರಿಫರೆನ್ಸ್ ಶೇರ್ಸ್ಗೆ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಎಷ್ಟಿದೆಯಪ್ಪ ಅಂದ್ರೆ 7.52 ತಗೋಬೇಕಾಗತ್ತೆ. ಬಟ್ ಡಿಬೆಂಚರ್ಸ್ಗೆ ಮತ್ತೆ ನೆಕ್ಸ್ಟ್ ಮೂರನೇದು ನಮಗೆ ಡಿಬೆಂಚರ್ ಕೊಟ್ಟಿದ್ದಾರೆ. ಡಿಬೆಂಚರ್ ಎಂತ ಡಿಬೆಂಚರ್ ಅಪ್ಪ ಅಂದ್ರೆ ರಿಡೀಮಬಲ್ ಡಿಬೆಂಚರ್ ಅನ್ನ ಕೊಟ್ಟಿರೋದು, ಸರಿನಾ? ಸೊ ನಿಮಗೆ ಗೊತ್ತಿರಬೇಕು, ರಿಡೀಮಬಲ್ ಡಿಬೆಂಚರ್ಗೆ ಕಾಸ್ಟ್ ಆಫ್ ಕ್ಯಾಪಿಟಲ್ ನ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಡಿಬೆಂಚರ್ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂದ್ರೆ ದಿಸ್ ಇಸ್ ದ ಫಾರ್ಮುಲಾ. ಕಾಸ್ಟ್ ಆಫ್ ಡಿಬೆಂಚರ್ ಈಕ್ವಲ್ಸ್ ಹೈ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಇಂಟು ಪಿ ಮೈನಸ್ ನೆಟ್ ಪ್ರೊಸೀಡ್ಸ್ ಡಿವೈಡೆಡ್ ಬೈ ಆಫ್ ಆಫ್ ದಿ ಪಿ ಪ್ಲಸ್ ಎನ್ ಪಿ ಮಾಡಬೇಕು. ಸೊ ಇಲ್ಲಿ ಎನ್ ಪಿ ಇಂಟು 100 ಮೈನಸ್ 1 ಮೈನಸ್ ಟಿ ಮಾಡ್ಕೋಬೇಕು. ಇದು ಫಾರ್ಮುಲಾ ಇರ್ತಕ್ಕಂಥದ್ದು. ಸೊ ನೋಡಿ ಇದಕ್ಕೆ ಹೇಗೆ ಆನ್ಸರ್ಸ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ನೋಡಿ ಐ ಅಂದ್ರೆ ಇಂಟ್ರೆಸ್ಟ್ ಅಂತ ಅರ್ಥ. 10 ರುಪೀಸ್ ಇಂಟ್ರೆಸ್ಟ್ ಇದೆ. ಯಾವ್ದ್ರ ಮೇಲೆ 10 ರುಪೀಸ್ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ನಿಮಗೆ ಇಲ್ಲೇ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ. 10% ಡಿಬೆಂಚರ್ ಅಂತ ಹೇಳಿದ್ರೆ ನಾನು 10% ಇಂಟ್ರೆಸ್ಟ್ ಕೊಡಬೇಕು. ಯಾವ್ದ್ರ ಮೇಲಪ್ಪ ಅಂದ್ರೆ ಫೇಸ್ ವ್ಯಾಲ್ಯೂ 100 ರೂಪಾಯಿ ಮೇಲೆನೆ ಕೊಡಬೇಕು. 100 ರೂಪಾಯಿ ಮೇಲೆ ನೀವು 10% ಮಾಡಿದ್ರೆ ನಿಮಗೆ ಇಂಟ್ರೆಸ್ಟ್ ರೇಟ್ ಎಷ್ಟು ಬರುತ್ತಪ್ಪ ಅಂದ್ರೆ, ಸೊ ನಿಮಗೆ 10 ರುಪೀಸ್ ಇಂಟ್ರೆಸ್ಟ್ ಬರುತ್ತೆ. ಪಿ ಅಂದ್ರೆ ಪ್ರೈಸ್, ಫೇಸ್ ವ್ಯಾಲ್ಯೂ ಪ್ರೈಸು 100 ರುಪೀಸ್ ಇರೋದು. ನೆಟ್ ಪ್ರೋಸಿಟ್ಸ್ ನಿಮಗೆ ಗೊತ್ತು, ಫೇಸ್ ವ್ಯಾಲ್ಯೂ ಮೈನಸ್ ಅಂಡರ್ ರೈಟಿಂಗ್ ಕಮಿಷನ್ ನ ಮಾಡ್ಕೋಬೇಕು. ಫೇಸ್ ವ್ಯಾಲ್ಯೂ 100 ರೂಪಾಯಿ ಇದೆ, ಅಂಡರ್ ರೈಟಿಂಗ್ ಎಷ್ಟು ಪರ್ಸೆಂಟ್ ಅಪ್ಪ ಅಂದ್ರೆ 3% ಅಂತ ಹೇಳಿದ್ದಾರೆ. ಸೊ ನೀವು 100 ರೂಪಾಯಿ ಮೇಲೆ 3% ಅನ್ನ ಮಾಡಿದ್ರೆ ನಿಮಗೆ 3 ರುಪೀಸೇ ಬರುತ್ತೆ. ಹಾಗಾಗಿ 100 ರುಪೀಸ್ ಅಲ್ಲಿ 3 ರುಪೀಸ್ ಹೋದ್ರೆ 97 ರುಪೀಸ್ ಸಿಗುತ್ತೆ. ಅಂಡ್ ಎನ್ ಸ್ಟ್ಯಾಂಡ್ ಫಾರ್ ನಂಬರ್ ಆಫ್ ಇಯರ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ 1 ಡಿವೈಡೆಡ್ ಬೈ ಎನ್ ಏನಿದೆ ದಟ್ ಇಸ್ ಎನ್ ಸ್ಟ್ಯಾಂಡ್ ಫಾರ್ ನಂಬರ್ ಆಫ್ ಇಯರ್ಸ್ ಬಿಕಾಸ್ ಆಫ್ ರಿಡೀಮಬಲ್ ಆಫ್ಟರ್ 10 ಇಯರ್ಸ್ ಅಂತ ಕ್ವಶನ್ ಅಲ್ಲಿ ಹೇಳಿರೋದ್ರಿಂದ ಸೊ ಎನ್ ಸ್ಟ್ಯಾಂಡ್ ಫಾರ್ ನಂಬರ್ ಆಫ್ ಇಯರ್ಸ್ ಅನ್ನ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಅಂಡ್ ಟಿ ಸ್ಟ್ಯಾಂಡ್ ಫಾರ್ ಟ್ಯಾಕ್ಸ್ ರೇಟ್ ಕ್ವಶನ್ ಅಲ್ಲಿ ಹೇಳಿದ್ದಾರೆ. 40% ಟ್ಯಾಕ್ಸ್ ರೇಟ್ ಅನ್ನ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅಂದ್ರೆ 40% ಮಾಡ್ಕೊಂಡಾಗ ನಿಮಗೆ 0.4 ಬರುತ್ತೆ. ಈಗ ಫಾರ್ಮುಲಾಗೆ ಅಪ್ಲೈ ಮಾಡಿ. ಐ ಅಂದ್ರೆ 10 ರುಪೀಸ್ ಇಂಟ್ರೆಸ್ಟ್ ರೇಟ್, 1 ಆಗೇ ಇರುತ್ತೆ ಕಾನ್ಸ್ಟೆಂಟ್. ಎನ್ ಸ್ಟ್ಯಾಂಡ್ ಫಾರ್ ನಂಬರ್ ಆಫ್ ಇಯರ್ಸ್ 10 ಇಯರ್ಸ್ ಇಂಟು ನೆಟ್ ಪ್ರೊಸೀಡ್ಸ್ ಇರೋದು. ಪಿ ಅಂದ್ರೆ ಪ್ರೈಸ್ 100 ರುಪೀಸ್ ಇರೋದು, ನೆಟ್ ಪ್ರೊಸೀಡ್ಸ್ ಬಂದ್ರೆ 97 ಇರೋದು, ಡಿವೈಡೆಡ್ ಬೈ ಆಫ್ ಆಫ್ ದಿ ಪ್ರೈಸ್ ಪ್ಲಸ್ ನೆಟ್ ಪ್ರೊಸೀಡ್ಸ್ 100 ಪ್ಲಸ್ 97 ಮಾಡ್ಕೊಳ್ಳಿ, ಇಂಟು 100 ಮೈನಸ್ 1 ಮೈನಸ್ ಟ್ಯಾಕ್ಸ್ ರೇಟ್ 40% ಅಂದ್ರೆ 0.4 ಮಾಡಿ. ಇದನ್ನ ಹೀಗೆ ಸಿಂಪ್ಲಿಫೈ ಮಾಡ್ಕೊಂಡು ಬಂದ್ರೆ ಸೊ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಸಿಂಪ್ಲಿಫೈ ಮಾಡ್ಕೊಂಡ್ ಬಂದ್ರೆ ನಿಮ್ಗೆ ಕಾಸ್ಟ್ ಆಫ್ ಡಿಬೆಂಚರ್ ಬಂದು 6.27 ಬರುತ್ತೆ. ಕರೆಕ್ಟ್ ಆಗಿ ಸಿಂಪ್ಲಿಫೈ ಅನ್ನ ನೀವು ಮಾಡ್ಬೇಕಾಗತ್ತೆ. ಸೊ 1 ಬೈ 1 ಸ್ಟೆಪ್ ಬೈ ಸ್ಟೆಪ್ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸೊ 60 ಸಿಗುತ್ತೆ. ಕರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡ್ಕೊಂಬಂದ್ರೆ ನಿಮ್ಗೆ 6.27 ಡಿಬೆಂಚರ್ಸ್ ಸಿಗುತ್ತೆ. ಸೊ ಈಗ ನೀವು ಡಿಬೆಂಚರ್ಸ್ 6.2 ನ ಇಲ್ಲಿಗೆ ಹಾಕೊಳ್ಳಿ. 6.2 ಡಿಬೆಂಚರ್ಸ್ ಕಾಸ್ಟ್ ಆಫ್ ಈಕ್ವಿಟಿ ಸಿಗುತ್ತೆ. 6.27 ಡಿಬೆಂಚರ್ಸ್ ಸಿಗುತ್ತೆ. ಸೀದಾ ನೀವು ಡಿಬೆಂಚರ್ಗೆ 6.27 ತಗೊಳ್ಳಿ. ಈಗ ನೀವೇನ್ ಮಾಡಿ ಅಂದ್ರೆ ಪ್ರಪೋರ್ಷನ್ ಇಂಟು ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಏನಿದೆ ಅವೆರಡನ್ನ ನೀವು ಮಲ್ಟಿಪ್ಲೈ ಮಾಡಬೇಕು. ಸೊ ಇದನ್ನ ಎಕ್ಸ್ ಅಂತ ಕರಿತೀವಿ. ಎಕ್ಸ್ ಅಂತ ಏನ್ ಟ್ರೀಟ್ ಮಾಡ್ತೀವಿ. ಸೊ ಈಗ ನಿಮ್ಗೆ ಪ್ರಪೋರ್ಷನ್ 40 ಇದೆ. ಮೊದಲನೇದು 40 ಇಂಟು 5.32 ಮಾಡಿದ್ರೆ ಸೊ ನಿಮಗೆ 212.8 ಬರುತ್ತೆ. 212.8 ನಮಗೆ ಸಿಗ್ತಕ್ಕಂಥದ್ದು ವೆಯ್ಟೇಜ್. ಅದೇ ತರ ಎರಡನೇದಕ್ಕೆ 26.67 ಇಂಟು 7.52 ಮಾಡಿ. 7.52 ಮಾಡಿದ್ರೆ ಸೊ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 200.55 ಸಿಗುತ್ತೆ. 200.55 ಇರೋದನ್ನ 56 ಮಾಡ್ಕೊಳ್ತೀನಿ. ಅದೇ ತರ ನೀವು 33.33 ಇಂಟು 6.27 ಮಾಡ್ಕೊಳ್ಳಿ. ಸೊ ನಿಮಗೆ 208.98 ಸಿಗುತ್ತೆ. 208.98 ಸಿಗುತ್ತೆ. ಸೊ ಈಗ ನೀವು ಎಂಟೈರ್ ವೆಯ್ಟ್ಸ್ ಅನ್ನ ಟೋಟಲ್ ಮಾಡ್ಕೊಳ್ಳಿ. ಇಷ್ಟು ಎಂಟೈರ್ ವೆಯ್ಟ್ ಅನ್ನ ನೀವು ಟೋಟಲ್ ಮಾಡ್ಕೊಂಡ್ರೆ ಸೊ ನಿಮಗೆ ಇದನ್ನ ಏನಂತ ಕರೀತಾರಪ್ಪ ಅಂತ ಹೇಳಿದ್ರೆ, ಮಾಡಿದ್ರೆ ನಿಮ್ಗೆ ಎಷ್ಟು ಬರ್ತಪ್ಪ ಅಂದ್ರೆ 622.34 ನಿಮ್ಗೆ ಸಿಗುತ್ತೆ. ಇದನ್ನ ಡಬ್ಲ್ಯೂ ಎಕ್ಸ್ ಅಂತ ಟ್ರೀಟ್ ಮಾಡ್ತೀವಿ. ದಿಸ್ ಇಸ್ ಕಾಲ್ಡ್ ಆಸ್
ಡಬ್ಲ್ಯೂ ಎಕ್ಸ್ ಅಥವಾ ಎಕ್ಸ್ ಡಬ್ಲ್ಯೂ ಯಾವ ಥರನಾದರೂ ಟ್ರೀಟ್ ಮಾಡ್ಕೊಳ್ಳಿ. 622.34 ನಿಮಗೆ ಸಿಗುತ್ತೆ. ಸೊ ಈಗ ನಿಮಗೆ ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಬೇಕು ಅಂತ ಹೇಳಿದ್ರೆ 622.34 ಡಿವೈಡೆಡ್ ಬೈ 100 ಮಾಡ್ಕೊಳ್ಳಿ. 622.34 ಡಿವೈಡೆಡ್ ಬೈ 100 ಮಾಡಿದ್ರೆ ಸೊ ನಿಮಗೆ ಎಷ್ಟು ಬರುತ್ತಪ್ಪ ಅಂದ್ರೆ, ಸೊ ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಕ್ವಲ್ಸ್ 6.22% ನಮಗೆ ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಸಿಗುತ್ತೆ. ದಿಸ್ ಈಸ್ ಅಂಡರ್ ಬುಕ್ ವ್ಯಾಲ್ಯೂನಲ್ಲಿ ಇರ್ತಕ್ಕಂಥದ್ದು. ಸೊ ಇದೇ ತರ ನೀವು ಮಾಡ್ಕೋಬೇಕು. ಇಲ್ಲಿ ಆಫ್ಟರ್ ಟ್ಯಾಕ್ಸ್ ಮೋಸ್ಟ್ ಇಂಪಾರ್ಟೆಂಟ್, ಅದನ್ನ ಕರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ಇದೇ ತರ ನೀವು ಮಾರ್ಕೆಟ್ ವ್ಯಾಲ್ಯೂಗೆ ಮಾಡ್ತೀರಾ ಅಂದ್ರೆ ಸೇಮ್. ಸೊ ಸೋರ್ಸಸ್ ಇರೋದು ಮೂರೇ, ಸೊ ಹಾಗಾಗಿ ನಾನು ಆ 3 ಸೋರ್ಸಸ್ ಅನ್ನ ತಗೊಳ್ತೀನಿ. ಸೊ ಲಾಸ್ಟ್ ಅಲ್ಲಿ ನಾವು ಟೋಟಲ್ ಮಾಡ್ಕೋಬೇಕಾಗುತ್ತೆ, ದಟ್ ಈಸ್ ಟೋಟಲ್. ಮಾರ್ಕೆಟ್ ವ್ಯಾಲ್ಯೂ ಅಂತ ಬಂದಾಗ ಕ್ವಶನ್ ಅಲ್ಲಿ ನಾನು ಮಾರ್ಕೆಟ್ ವ್ಯಾಲ್ಯೂನೇ ತಗೋಬೇಕು. ಇಲ್ಲಿ ನನಗೆ 3 ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ 3ಕ್ಕೂ ಕೂಡ ಮಾರ್ಕೆಟ್ ವ್ಯಾಲ್ಯೂ ತಗೊಳ್ತೀನಿ, ಇನ್ಕ್ಲೂಡಿಂಗ್ ಟೋಟಲ್ ಕೂಡ. ಸೊ ಈಗ ಮಾರ್ಕೆಟ್ ವ್ಯಾಲ್ಯೂ ನಾನು ಆಯಾ ಮಾರ್ಕೆಟ್ ವ್ಯಾಲ್ಯೂನ 4ನ್ನ ಇಲ್ಲಿ ಟೋಟಲ್ ಆಡ್ ಮಾಡಿದ್ದೀನಿ. ಸೊ ಈ ಮಾರ್ಕೆಟ್ ವ್ಯಾಲ್ಯೂ ಆಯಾ ಮಾರ್ಕೆಟ್ ವ್ಯಾಲ್ಯೂನ ಇಲ್ಲೇ ತಗೊಂಡಿದ್ದೀನಿ. ಈಗ ನೀವು ಪ್ರಪೋರ್ಷನ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡೋದು ನಿಮ್ಗೆ ಆಲ್ರೆಡಿ ಗೊತ್ತು. ಸೊ ಇಂಡಿವಿಜುವಲ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಡಿವೈಡೆಡ್ ಬೈ 16 ಲ್ಯಾಕ್ ಮಾಡಿದ್ರೆ 16 ಲ್ಯಾಕ್ ಇಂಟು 100 ಮಾಡ್ಕೋಬೇಕು. 7 ಲ್ಯಾಕ್ ಡಿವೈಡೆಡ್ ಬೈ 16 ಲ್ಯಾಕ್ ಇಂಟು 100 ಮಾಡಿದ್ರೆ ನಿಮಗೆ ಪ್ರಪೋರ್ಷನ್ 43.75% ಬರುತ್ತೆ. ಸೊ ಜಸ್ಟ್ 43.75 ಅಂತ ಬರ್ಕೊಳ್ಳಿ. ಸೊ ಅದೇ ತರ ನೀವು ಪ್ರಿಫರೆನ್ಸ್ ಶೇರ್ಸ್ ಬಂದು ಎಷ್ಟಿದೆಯಪ್ಪ ಅಂದ್ರೆ 4 ಲ್ಯಾಕ್ ಇದೆ, ಡಿವೈಡೆಡ್ ಬೈ 16 ಲ್ಯಾಕ್ ಇಂಟು 100 ಮಾಡಿದ್ರೆ ನಿಮಗೆ 25% ಸಿಗುತ್ತೆ. ಅದೇ ತರ ಡಿಬೆಂಚರಿಗೆ ಬಂದ್ರೆ 5 ಲ್ಯಾಕ್ ಡಿವೈಡೆಡ್ ಬೈ 16 ಲ್ಯಾಕ್ ಮಾಡಿದ್ರೆ ಸೊ ನಿಮಗೆ ಎಷ್ಟು ಸಿಗುತ್ತಪ್ಪ ಅಂದ್ರೆ 31.25 ನಿಮಗೆ ಸಿಗುತ್ತೆ. 31.25 ಸೇಮ್ ನಾವು ಬುಕ್ ವ್ಯಾಲ್ಯೂ ಹೇಗೆ ಫೈಂಡ್ ಔಟ್ ಪ್ರಪೋರ್ಷನ್ ಫೈಂಡ್ ಔಟ್ ಮಾಡಿದ್ವಿ, ಅದೇ ತರ ಮಾರ್ಕೆಟ್ ವ್ಯಾಲ್ಯೂ ಪ್ರೊಫೆಷನ್ ಫೈಂಡ್ ಔಟ್ ಮಾಡಬೇಕು. ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಆಫ್ ಕ್ಯಾಪಿಟಲ್ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದೀವಿ. ಈಕ್ವಿಟಿಗೆ 5.32 ಇರುತ್ತಂತೆ. ಸೊ ಪ್ರಿಫರೆನ್ಸ್ ಶೇರ್ಗೆ 7.52 ಇದೆ, ಡಿಬೆಂಚರ್ಗೆ 6.27 ಇದೆ ಅಂತ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದೀವಿ. ಮತ್ತೆ ಅದನ್ನ ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಆಮೇಲೆ ನೀವು ಪ್ರಪೋರ್ಷನ್ ಟೋಟಲ್ ಮಾಡ್ಕೊಂಡ್ರೆ ನಿಮಗೆ ಸೊ ದಿಸ್ ಇಸ್ ಆಲ್ವೇಸ್ ಡಬ್ಲ್ಯೂ ಏನಿರುತ್ತೆ ಸೊ 100 ಅಂತಾನೆ ಟ್ರೀಟ್ ಮಾಡ್ತೀವಿ, ಕರೆಕ್ಟಾಗಿ ಅಷ್ಟೇ ಬರುತ್ತೆ. ನೆಕ್ಸ್ಟ್ ನೀವೀಗ ವೆಯ್ಟೆಡ್ ಕಾಸ್ಟ್ ಬೇಕು ಅಂದ್ರೆ ಪ್ರಪೋರ್ಷನ್ ಇಂಟು ಕಾಸ್ಟ್ ಆಫ್ ಕ್ಯಾಪಿಟಲ್ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಆಫ್ ಕ್ಯಾಪಿಟಲ್ ನ ಮಲ್ಟಿಪ್ಲೈ ಮಾಡಬೇಕು. ಸೊ ಈಗ ಮೊದಲನೇದು 43.75 ಇಂಟು 5.32 ಮಾಡಿದ್ರೆ ನಮಗೆ ಸೊ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 232.75 ಸಿಗುತ್ತೆ. ದಟ್ ಈಸ್ 232.75 ಸಿಗುತ್ತೆ. ಅದೇ ತರ ನಾವು ಎರಡನೇದು 25 ಇಂಟು 7.52 ಮಾಡಿದ್ರೆ ನಮಗೆ 188 ಸಿಗುತ್ತೆ. 188. ದೆನ್ ಲಾಸ್ಟ್ ಒನ್ ಬಂದು 31.25 ಇಂಟು 6.27 ಮಾಡಿದ್ರೆ ನಮಗೆ ಸೊ 195.94 ನಮಗೆ ಸಿಗುತ್ತೆ. ಸೊ ಈಗ ನೀವು ಇಷ್ಟನ್ನ ಟೋಟಲ್ ಮಾಡ್ಕೊಳ್ಳಿ. 232.75 ಪ್ಲಸ್ 188 ಪ್ಲಸ್ 195.94 ಇಷ್ಟು ಟೋಟಲ್ ಮಾಡಿದ್ರೆ ನಮಗೆ ಟೋಟಲ್ ಡಬ್ಲ್ಯೂ ಎಕ್ಸ್ ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದ್ರೆ ಡಬ್ಲ್ಯೂ ಎಕ್ಸ್ 116.69 ನಮಗೆ ಡಬ್ಲ್ಯೂ ಎಕ್ಸ್ ಸಿಗುತ್ತೆ. ಈಗ ನೀವು ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ನ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಕ್ವಲ್ಸ್ 616.69 ಡಿವೈಡೆಡ್ ಬೈ 100 ಮಾಡಿದ್ರೆ ನಿಮಗೆ ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಕ್ವಲ್ಸ್ ಸೊ ನಮಗೆ ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದ್ರೆ 6.17 ನಮಗೆ ಸಿಗುತ್ತೆ. 6.167 ನಮಗೆ ಸಿಗ್ತಾ ಆಗುತ್ತೆ. ಸೊ ಇದು ವೆಯ್ಟೇಜ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಫಾರ್ ಮಾರ್ಕೆಟ್ ವ್ಯಾಲ್ಯೂಗೆ ಇರ್ತಕ್ಕಂಥದ್ದು. ಸೊ ಒಂದು ಬುಕ್ ವ್ಯಾಲ್ಯೂಗೂ ಮಾಡಬೇಕು, ಇನ್ನೊಂದು ಮಾರ್ಕೆಟ್ ವ್ಯಾಲ್ಯೂಗೂ ಮಾಡಬೇಕು. ಇಲ್ಲಿರೋದು ಏನಪ್ಪಾ ಅಂದ್ರೆ ನಿಮಗೆ ವರ್ಕಿಂಗ್ ನೋಟೆ ಮೋಸ್ಟ್ ಇಂಪಾರ್ಟೆಂಟ್. ಸೊ ಯಾವ ತರ ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರಿ, ಹೇಗೆ ಡಿಬೆಂಚರ್ಗೆ ಹೇಗೆ ಪ್ರಿಫರೆನ್ಸ್ಗೆ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಿರಬೇಕು. ಓಕೆ, ಸೊ ಇದು ಈ ಒಂದು ಕ್ವಶನ್ಗೆ ಇರ್ತಕ್ಕಂಥ ಆನ್ಸರ್.